ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತು ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ನಾವು ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇವೆ. ಏನಪ್ಪ ಅದು ಅಂದರೆ ಏರ್ ಶೋ. 2025ನೇ ಇಸ್ವಿನಲ್ಲಿ ನಡೆದಂತಹ ಏರ್ ಶೋದು ಒಂದು ಗ್ಲಿಂಪ್ಸ್ನ ನಾನಿಲ್ಲಿ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದು 2 ವರ್ಷಕ್ಕೊಂದು ಸಲ ನಡೆಯುತ್ತೆ. ನೋಡೋದಕ್ಕೆ ಅಂತೂ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗೈತೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳುಗಳಂತೂ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಈ ಏರ್ ಶೋ ಬಂದುಬಿಟ್ಟು ಬೆಂಗಳೂರಿನ ಯಲಹಂಕದಲ್ಲಿ ನಡೆಯುತ್ತೆ. ಪ್ರತಿ 2 ವರ್ಷಕ್ಕೊಂದು ಸಲ ಇದು ಯಲಹಂಕದ ಒಂದು ಏರ್ಪೋರ್ಟಲ್ಲಿ ನಡೆಯುತ್ತೆ. ಆ ಟೈಮಲ್ಲಿ ಸ್ವಲ್ಪ ಬೇರೆ ದೇಶಗಳಿಗೆ ಬರೋವಂಥ ಫ್ಲೈಟ್ಸ್ಗಳದ್ದು ಟೈಮಿಂಗ್ಸು ಸ್ವಲ್ಪ ಬೇರೆ ಆಗಿರುತ್ತೆ. ಯಾಕೆಂದರೆ ಈ ಶೋಗಳು ನಡೀತಾ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಅದರದ್ದು ಟೈಮಿಂಗ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಹಾಗೆಯೇ ಅಲ್ಲಿ ಒಂದು ತಿಂಡಿ ಫುಡ್ಡುಗಳನ್ನು ಕೂಡ ತೊಗೊಂಡು ಹೋಗೋಂಗೆ ಇರೋದಿಲ್ಲ ಹೊರಗಡೆಯಿಂದ. ಆ ಥರ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಇರುತ್ತೆ. ಯಾಕೆಂದರೆ ನಾವು ಎಲ್ಲಿ ಬೇಕಂದರೆ ಅಲ್ಲಿ ತಿಂದುಬಿಟ್ಟು ಬಿಸಾಕ್ತಾರಲ್ವ ಜನಗಳು, ಅದರಿಂದ ಪಕ್ಷಿಗಳು ಬರೋವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಶೋ ನಡೆಯುವಾಗ ಪಕ್ಷಿಗಳೆಲ್ಲ ಅಡ್ಡ ಬರಬಾರ್ದಲ್ವ, ಹಾಗಾಗಿ ಒಂದು ಹೊರ್ಗಡೆಯಿಂದ ಫುಡ್ಡನ್ನು ತೊಗೊಂಡು ಹೋಗೋಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇರುತ್ತೆ. ತೊಗೊಂಡು ಹೋಗೋಂಗೆ ಇರೋದಿಲ್ಲ. ಅಂದರೆ ಅಲ್ಲೇ ಇರುತ್ತೆ, ಅಲ್ಲೇ ತಿಂದ್ಬಿಟ್ಟು ಅಲ್ಲೇ ಅದನ್ನು ಕ್ಲೀನಾಗಿ ಡಿಸ್ಪೋಸ್ ಮಾಡೋ ಒಂದು ಫೆಸಿಲಿಟಿ ಇರುತ್ತೆ. ಹಂಗಾಗಿ ಹೊರ್ಗಡೆಯಿಂದ ತೊಗೊಂಡು ಹೋಗೋಂಗೆ ಇರೋದಿಲ್ಲ. ಸ್ವಲ್ಪ ಟಿಕೆಟು ಸ್ವಲ್ಪ ದುಬಾರಿ ಇರುತ್ತೆ. ಅಂದರೆ ಒಂದು ಸಲ ನೋಡೋದಕ್ಕೆ ಏನೂ ಮೋಸ ಇರೋದಿಲ್ಲ ಅಲ್ವಾ. ಇದನ್ನು ಒಂದು ಸಲ ನೋಡಬೇಕು ಅಂದರೆ ತುಂಬಾ ಒಂದು ಖುಷಿ ಇರುತ್ತೆ. ಯಾಕೆಂದರೆ ನಮ್ಮ ಇದರಲ್ಲಿ ನಡೆಯುವಂಥದ್ದು ಕೇವಲ ನಮ್ಮ ಬೆಂಗಳೂರಲ್ಲಿ ಮಾತ್ರ. ಹಂಗಾಗಿ ಬೇರೆ ಎಲ್ಲ ದೇಶಗಳಿಂದನೂ ವಿಸಿಟರ್ಸು ಬರ್ತಾರೆ. ಅಂಥದ್ದು ನಮ್ಮ ಬೆಂಗಳೂರಲ್ಲಿ ನಡೆಯೋದು ನಮ್ಮ ಒಂದು ಅದೃಷ್ಟ ಅಂತಲೇ ಹೇಳ್ಬೋದಲ್ಲ. ಯಾಕೆಂದರೆ ನಮಗೆ ನೋಡುವಂಥ ಒಂದು ಸೌಭಾಗ್ಯ ಸಿಗುತ್ತೆ ಅಲ್ವಾ. ಹಾಗಾಗಿ ಒಂದು ಅದೃಷ್ಟ ನಮಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ 3 ಥರದ ಟಿಕೆಟ್ಗಳಿರುತ್ತೆ. ಒಂದು ನಾರ್ಮಲ್ಲು, ಅಂದರೆ ಅದರಲ್ಲಿ ಯಾವುದೇ ಥರದ ಒಂದು ಸೀಟ್ಸ್ ಇರೋದಿಲ್ಲ. ಜಸ್ಟ್ ಫೀಲ್ಡಲ್ಲಿ ನಿಂತ್ಕೊಂಡು ನೋಡೋದು. ಅಲ್ಲಿ ನೋಡೋ ಅಂಥವ್ರು ಒಂದು ಬಿಸಿಲಿರುತ್ತಲ್ವ, ಹಂಗಾಗಿ ಛತ್ರಿ, ಕ್ಯಾಪು, ಈ ಥರ ಒಂದು ಬಿಸಿಲನ್ನು ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ವಸ್ತುಗಳನ್ನ ತೊಗೊಂಡು ಹೋದರೆ ಸ್ವಲ್ಪ ಬಿಸಿಲನ್ನ ಅವಾಯ್ಡ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೆವಿ ಬಿಸಿಲಿರುತ್ತಲ್ವ, ಓಪನ್ ಗ್ರೌಂಡ್ ಇರುತ್ತೆ. ಹಾಗಾಗಿ ಈ ಥರ ತೊಗೊಂಡು ಹೋಗೋದು. ಹಾಗೆಯೇ ಸ್ವಲ್ಪ ವಾಟರ್ ಬಾಟಲ್ನ ತೊಗೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ತುಂಬ ಬಿಸಿಲಿರೋದ್ರಿಂದ. ಹಂಗಾಗಿ ಈ ಒಂದು ಟಿಕೆಟಿನಲ್ಲಿ ಈ ಥರ ತೊಗೊಂಡೋಗೋರು ಈ ಥರ ಎಲ್ಲ ಒಂದು ಫೆಸಿಲಿಟಿನ ಮಾಡ್ಕೊಬೇಕು. ಹಾಗೆಯೇ ಇನ್ನೊಂದು ಬಂದುಬಿಟ್ಟು VIP ಇರುತ್ತೆ. ಅದರಲ್ಲೇ ಬಂದುಬಿಟ್ಟು ಕೂತ್ಕೊಳ್ಳೋಕ್ಕೆಲ್ಲ ಸೀಟ್ಸ್ ಅವೈಲಬಿಲಿಟಿ ಇರುತ್ತೆ. ಹಾಗೆ ಸ್ಟಾಲ್ಸ್ ಇರುತ್ತೆ. ಸ್ಟಾಲ್ಸ್ ಅಂದರೆ ಎಲ್ಲ ಥರದ ಒಂದು ಸ್ಟಾಲ್ಗಳಿರೋದ್ರಿಂದ ಅಲ್ಲಿ ಸ್ಟಾಲ್ಗಳನ್ನ ಇಲ್ಲಿ ಶೋನ ನೋಡಿ ಆದಮೇಲೆ ಸ್ಟಾಲನ್ನ ನೋಡಿಕೊಂಡು ಆರಾಮಾಗಿ ನಾವು ಅಲ್ಲಿ ಊಟ ತಿಂಡಿ ಎಲ್ಲ ಫೆಸಿಲಿಟಿ ಇರುತ್ತೆ, ಮಾಡಿಕೊಂಡು ನಾವು ಈಚೆ ಬರ್ಬೋದು. ಸ್ಟಾಲ್ದು ಟಿಕೆಟ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಬಂದುಬಿಟ್ಟು 2,500 ಆಗಿರುತ್ತೆ. ಸ್ಟಾಲಿಂದು ಬಂದುಬಿಟ್ಟು ಬೇಸಿಕ್ಕಿದು ಬಂದುಬಿಟ್ಟು 1,500 ಏನೋ ಇತ್ತು ಅನಿಸುತ್ತೆ. ಬಹುಶಃ ಬೇಸಿಕ್ ಮರ್ಕೊಂಡಿದ್ದೀನಿ, 1,500 ಇತ್ತು ಅಂದ್ಕೋತೀನಿ. ಈ ಸ್ಟಾಲಿನ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನಾಲೆಡ್ಜನ್ನ ಬೆಳೆಸ್ಕೊಬೋದು ಅಂತಲೇ ಹೇಳ್ಬೋದು. ಹಂಗಾಗಿ ಅದೊಂದು ಫೆಸಿಲಿಟಿ. ಇನ್ನೊಂದು ಬಂದುಬಿಟ್ಟು VIP ಅಂದರೆ ಬೇರೆ ಈ ಫ್ಲೈಟ್ಸ್ ಎಲ್ಲ ಬೈ ಮಾಡೋರು ಇರ್ತಾರೆ. ಅಂದರೆ ಬೇರೆ ದೇಶದಿಂದ ಏರ್ ಫೋರ್ಸ್ ಅವರು, ಈಗ ನಮ್ಮಲ್ಲೇ ಕೆಲವರು ಏರ್ ಫೋರ್ಸ್ ಅವರು ಎಲ್ಲ ಇರ್ತಾರಲ್ಲ, ಅವ್ರುಗಳಿಗೆ ಒಂದು ಬೇರೆ ಆದಂಥ ಒಂದು ಇರುತ್ತೆ. ಹಂಗಾಗಿ ಅವ್ರಿಗೆ ಬೇರೆ ಫೆಸಿಲಿಟಿ ಇರುತ್ತೆ. ಅಲ್ಲಿಗೆಲ್ಲ ನಮ್ಮದು ಇರೋದಿಲ್ಲ. ಅಂದರೆ ಇರುತ್ತೆ, ಆದರೆ ತುಂಬ ಕಾಸ್ಟ್ಲಿ ಇರುತ್ತಲ್ವ. ಹಂಗಾಗಿ ನಾವುಗಳೆಲ್ಲ ಅಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ನಾನು ಒಂದು ಚಿಕ್ಕ ವಿಡಿಯೋನ ನಾನಿಲ್ಲಿ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
If these other three names were not there, so I might not have asked you. That is the thing. ನೋಡೋಣ ನೆಕ್ಸ್ಟ್ ಟೈಮ್ ಏನೇನೋ ಇದ್ದರೆ ನಮ್ಮದೇ ಬರ್ತೈತಲ್ಲ ಬುಕ್ ಮಾಡಿಬಿಟ್ಟು ಕರ್ಕೊಂಬರೋದು ಈಗ. ಕೆಳಗಡೆ SP25 ಹತ್ರ ಬನ್ನಿ ಸರ್. ಈ ಸಲ ವಿಡಿಯೋ ಅಷ್ಟು ನೀಟಾಗಿ ಮಾಡೋಕ್ಕಲ್ಲ, ಮುಂದಿನ ಸಲ ಒಂದು ಒಳ್ಳೆ ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.